ನಮಸ್ಕಾರ. ನಿಮ್ಗೆ ಜೋಳದ ರೊಟ್ಟಿ ಹಾಗೇನೆ ಗೋಧಿ ಚಪಾತಿ ಇವೆರಡರಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು, ಯಾವುದು ನಿಮ್ಮ ದೇಹಕ್ಕೆ ಸರಿ ಹೊಂದುತ್ತೆ, ವೇಟ್ ಲಾಸಿಗೆ ಯಾವ್ದನ್ನ ತಿನ್ಬೇಕು, ಹಾಗೇನೆ ಡಯಾಬಿಟಿಸ್ ಇರೋರು ಯಾವ್ದನ್ನ ತಿನ್ಬೇಕು ಅನ್ನುವಂತಹ ಗೊಂದಲ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಜೋಳದ ರೊಟ್ಟಿ ಒಳ್ಳೇದಾ ಅಥವಾ ಗೋಧಿ ಚಪಾತಿ ಒಳ್ಳೇದಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಯಾವುದೇ ಪಕ್ಷಪಾತ ಇಲ್ಲದೆ ವೈಜ್ಞಾನಿಕವಾಗಿ ಇವೆರಡರ ಹೋಲಿಕೆಯನ್ನ ಮಾಡ್ತೀವಿ. ಇವೆರಡರ ಗ್ಲೈಸೆಮಿಕ್ ಇಂಡೆಕ್ಸ್, ಇವುಗಳಲ್ಲಿ ಯಾವ ಯಾವ ಪೋಷಕಾಂಶಗಳಿದೆ, ಡಯಾಬಿಟಿಸ್ ಇದ್ರೆ ಯಾವ್ದನ್ನ ತಿನ್ಬೇಕು, ವೇಟ್ ಲಾಸಿಗೆ ಅಂತಂದ್ರೆ ಯಾವ್ದನ್ನ ತಿನ್ಬೇಕು, ನಿಮ್ಗೆ ಗಟ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಯಾವ್ದನ್ನ ತಿನ್ಬೇಕು, ಇದೆಲ್ಲವನ್ನು ನಾನಿವತ್ತು ನಿಮ್ಗೆ ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ತಿಳ್ಕೊಳ್ಳೋಣ, ಗೋಧಿ ಚಪಾತಿ ಒಳ್ಳೇದಾ ಜೋಳದ ರೊಟ್ಟಿ ಒಳ್ಳೇದಾ ಅಂತ. ಮುಂದಿನ 5 ನಿಮಿಷಗಳಲ್ಲಿ ನೀವು ಸರಿಯಾದ ಆಯ್ಕೆ ಮಾಡಬಹುದು. ಮೊದಲನೇದಾಗಿ ಗ್ಲೈಸೆಮಿಕ್ ಇಂಡೆಕ್ಸ್. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಂದ್ರೆ ಯಾವ್ದಾದರೂ ಆಹಾರವನ್ನ ನೀವು ತೆಗೆದುಕೊಂಡ ತಕ್ಷಣ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶ ಎಷ್ಟು ಏರುತ್ತೆ ಅಂತ ಹೇಳುವಂತಹ ಅಂಕಿ ಅಂಶ ಅಂತ ಹೇಳ್ಬಹುದು. ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದ್ದ ಹಾಗೆ ಅದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಏರಿಸುತ್ತೆ ಅಂತ ಅರ್ಥ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇದ್ರೆ ಒಳ್ಳೇದು. ಸೊ ಜೋಳದ ರೊಟ್ಟಿ ಹಾಗೇನೆ ಗೋಧಿ ಚಪಾತಿ ಇವೆರಡನ್ನ ಕಂಪೇರ್ ಮಾಡಿದ್ರೆ ಗೋಧಿ ಚಪಾತಿಯಲ್ಲಿ ಸ್ವಲ್ಪ ಜಾಸ್ತಿ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಸೊ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಸ್ವಲ್ಪ ಜೋಳದ ರೊಟ್ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಏರ್ಸುತ್ತೆ. ಒಂದು ಮೀಡಿಯಂ ಚಪಾತಿಯ ಗ್ಲೈಸೆಮಿಕ್ ಇಂಡೆಕ್ಸ್ ಒಂದು 62ರಿಂದ 66 ಇದೆ. ಹಾಗೇನೆ ಒಂದು ಮೀಡಿಯಂ ಜೋಳದ ರೊಟ್ಟಿಯ ಗ್ಲೈಸೆಮಿಕ್ ಇಂಡೆಕ್ಸ್ ಒಂದು 50ರಿಂದ 55 ಇದೆ. ಸೊ ಕಂಪೇರ್ ಮಾಡಿದ್ರೆ ಜೋಳದ ರೊಟ್ಟಿಯ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ. ಡಯಾಬಿಟಿಸ್ ಇರೋರ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಎರಡನೇದಾಗಿ ನಾರಿನ ಅಂಶ. ಇವೆರಡರಲ್ಲಿ ನಾರಿನ ಅಂಶ ಎಷ್ಟಿದೆ ಅಂತ ನೋಡೋಣ. ಜೋಳದ ರೊಟ್ಟಿನ ತಗೊಂಡ್ರೆ ಒಂದು 3.5 ಇಂದ 4.5 ಗ್ರಾಮ್ನಷ್ಟು ಒಂದು ಮೀಡಿಯಂ ಜೋಳದ ರೊಟ್ಟಿಯಲ್ಲಿ ನಾರಿನ ಅಂಶ ಸಿಗುತ್ತೆ. ಗೋಧಿ ಚಪಾತಿಯಲ್ಲಿ 1.8 ಇಂದ 2.5 ಗ್ರಾಮ್ನಷ್ಟು ಒಂದು ಮೀಡಿಯಂ ಗೋಧಿ ಚಪಾತಿಯಲ್ಲಿ ಫೈಬರ್ ಸಿಗುತ್ತೆ. ಇದು ಯಾಕೆ ಅಂತಂದ್ರೆ ಇತ್ತೀಚೆಗೆ ಸಿಗುವಂತಹ ಗೋಧಿ ಹಿಟ್ಟು ಏನಿದೆ ಅದನ್ನ ಚೆನ್ನಾಗಿ ಜರಡಿ ಮಾಡಿ ಅದಕ್ಕೆ ತೌಡು ಅಂತ ಏನಿರುತ್ತೆ ಅಲ್ಲ ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ಗೋಧಿ ಹಿಟ್ಟನ್ನ ಮಾಡಿ ಮಾರ್ತಾರೆ. ಸೊ ಈ ರೀತಿ ಮಾಡಿದಾಗ ಅದರಲ್ಲಿರುವಂತಹ ಫೈಬರ್ ಅಂಶ ಪೂರ್ತಿ ಕಡಿಮೆ ಆಗ್ಬಿಡುತ್ತೆ. ಬಟ್ ಜೋಳ ಏನಿದೆ ಇದು ಹೋಲ್ ಗ್ರೇನ್, ಇದರಲ್ಲಿ ಪೂರ್ತಿಯಾದ ಗ್ರೇನ್ ಹಾಗೆ ಇರುತ್ತೆ. ಸೊ ಅದನ್ನ ಹಿಟ್ಟು ಮಾಡಿದಾಗ ಅದರಲ್ಲಿರುವಂತಹ ಫೈಬರ್ ಅಂಶ ಕೂಡ ಹಿಟ್ಟಲ್ಲಿ ಬಂದಿರುತ್ತೆ. ಸೊ ಜೋಳದ ಹಿಟ್ಟಿನಿಂದ ಮಾಡಿರುವಂತಹ ಜೋಳದ ರೊಟ್ಟಿಯಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ನೀವು ಒಂದ್ ವೇಳೆ ಗೋಧಿ ಇಡೀ ಧಾನ್ಯವನ್ನ ಹಿಟ್ಟು ನೀವೇ ಮಾಡಿಸಿದ್ದಲ್ಲಿ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಬಟ್ ಹೊರಗಡೆಯಿಂದ ತಂದಿದ್ದಾದ್ರೆ, ಶಾಪಿಂದ ತಂದಿದ್ದಾದ್ರೆ ಅದರಲ್ಲಿ ಫೈಬರ್ ಅಂಶ ಕಡಿಮೆ ಇರುತ್ತೆ. ಇನ್ನು ಮೂರನೇದಾಗಿ ಇವುಗಳಲ್ಲಿರುವಂತಹ ಪ್ರೋಟೀನ್ ಅಂಶವನ್ನ ಕಂಪೇರ್ ಮಾಡೋದಾದ್ರೆ ಎರಡರಲ್ಲೂ ಸರಿಸುಮಾರು ಸಮನಾದ ಪ್ರೋಟೀನ್ ಅಂಶ ಇದೆ ಅಂತ ಹೇಳ್ಬಹುದು. ಒಂದು ಮೀಡಿಯಂ ಗೋಧಿ ಚಪಾತಿಯಲ್ಲಿ 3ರಿಂದ 3.5 ಗ್ರಾಮ್ನಷ್ಟು ಪ್ರೋಟೀನ್ ಅನ್ನ ನೋಡಬಹುದು. ಹಾಗೇನೆ ಒಂದು ಮೀಡಿಯಂ ಜೋಳದ ರೊಟ್ಟಿಯಲ್ಲಿ 2.5ರಿಂದ 3.2 ಗ್ರಾಮ್ನಷ್ಟು ಪ್ರೋಟೀನ್ ಅನ್ನು ನೋಡಬಹುದು. ಆಲ್ಮೋಸ್ಟ್ ಸಿಮಿಲರ್. ಬಟ್ ಗೋಧಿ ಚಪಾತಿದೆ ಮೇಲುಗೈ ಅಂತ ಹೇಳ್ಬಹುದು. ಇದರಲ್ಲಿರುವ ಪ್ರೋಟೀನ್ಗಿಂತ ಇದು ನಮ್ಮ ದೇಹಕ್ಕೆ ಸೂಟ್ ಆಗುತ್ತಾ ಇಲ್ವಾ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಗೋಧಿಯಲ್ಲಿ ಗ್ಲೂಟನ್ ಅನ್ನುವಂತಹ ಒಂದು ಪ್ರೋಟೀನ್ ಇದೆ. ಇದು ಆ ಗೋಧಿ ಚಪಾತಿಗೆ ಸಾಫ್ಟ್ನೆಸ್ ಏನ್ ಬರುತ್ತೆ ಅಲ್ಲ ಅದು ಈ ಗ್ಲೂಟನ್ ಇಂದಾನೆ. ಬಟ್ ನಿಮ್ಗೆ ಏನಾದ್ರೂ ಗಟ್ ಸೆನ್ಸಿಟಿವಿಟಿ ಇದೆ ಅಂತಂದ್ರೆ ಜೀರ್ಣಕ್ರಿಯೆಗೆ ತೊಂದರೆ ಆಗ್ತಾ ಇದೆ ಮುಂಚಿನಿಂದಾನೆ, ಗ್ಲೂಟನ್ ಅನ್ನ ತಿನ್ನೋದ್ರಿಂದ ಈ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ಬಹುದು. ಅಥವಾ ಗ್ಲೂಟನ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ. ಗ್ಲೂಟನ್ ತಿಂದ್ರೆ ಆಗೋದೇ ಇಲ್ಲ ಕೆಲವೊಬ್ರಿಗೆ. ಆ ರೀತಿಯ ತೊಂದರೆಗಳಿದ್ರೆ ಇದನ್ನ ತಿನ್ನೋದ್ರಿಂದ ನಿಮ್ಮ ಜೀರ್ಣಕ್ರಿಯೆಗೆ ತೊಂದರೆ ಆಗಬಹುದು. ಸೊ ನೀವು ಗ್ಲೂಟನ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕಂತಿದ್ರೆ ಜೋಳದ ರೊಟ್ಟಿಯನ್ನೇ ಆಯ್ಕೆ ಮಾಡ್ಕೊಳ್ಳಿ. ಬಟ್ ಗ್ಲೂಟನ್ ನಿಮ್ಗೆ ಏನೋ ತೊಂದರೆ ಮಾಡೋದಿಲ್ಲ, ಪರವಾಗಿಲ್ಲ, ಪ್ರೋಟೀನ್ ಕೂಡ ಜಾಸ್ತಿ ಬೇಕು ಅಂತಿದ್ರೆ ಗೋಧಿ ಚಪಾತಿಯನ್ನ ತಿನ್ಬಹುದು. ಇನ್ನು ಪೋಷಕಾಂಶಗಳು, ಇದರಲ್ಲಿ ಜೋಳದ ರೊಟ್ಟಿ ಕ್ಲಿಯರ್ ವಿನ್ನರ್ ಅಂತಾನೆ ಹೇಳ್ಬಹುದು. ಇದು ಪೋಷಕಾಂಶಗಳ ಪವರ್ ಹೌಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೋಳದ ರೊಟ್ಟಿಯಲ್ಲಿ ಐರನ್ ಅಂಶ ಜಾಸ್ತಿ ಆಗಿದೆ. ನಿಮ್ಗೆ ಒಂದ್ ವೇಳೆ ಐರನ್ ಡಿಫಿಷಿಯನ್ಸಿ ಇದೆ, HP ಕಡಿಮೆ ಇದೆ, ರಕ್ತದ ಅಂಶವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಿದ್ರೆ ನೀವು ಜೋಳದ ರೊಟ್ಟಿಯನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಹಾಗೇನೆ ಇದು ಇಮ್ಯುನಿಟಿಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ.
ಇದರಲ್ಲಿ ಮ್ಯಾಗ್ನೇಷಿಯಂ ಜಾಸ್ತಿ ಆಗಿದೆ. ಸೊ ಕ್ಯಾಲ್ಸಿಯಂ ಹೀರಿಕೆಯನ್ನ ಮ್ಯಾಗ್ನೇಷಿಯಂ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಮೂಳೆಯ ಆರೋಗ್ಯ ಕೂಡ ವರ್ಧಿಸುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇದೆ. ಉರಿಯೂತ ಇದ್ರೆ ಕೂಡ ಅದನ್ನ ಕಡಿಮೆ ಮಾಡುತ್ತೆ, ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ. ಹಾಗೇನೆ ಇದರಲ್ಲಿ ಪೊಟ್ಯಾಷಿಯಂ, ಫಾಸ್ಫರಸ್, ವಿಟಮಿನ್ ಬಿ ಈ ರೀತಿಯ ಪೋಷಕಾಂಶಗಳನ್ನು ಕೂಡ ನೋಡಬಹುದು. ಗೋಧಿಯಲ್ಲಿ ಸೆಲೆನಿಯಂ ಹಾಗೇನೆ ಮ್ಯಾಂಗನೀಸ್ ಅನ್ನುವಂತಹ ಖನಿಜಾಂಶಗಳನ್ನ ನಾವು ಜಾಸ್ತಿ ಪ್ರಮಾಣದಲ್ಲಿ ನೋಡಬಹುದು. ಇದು ನಿಮ್ಮ ಮೆಟಬಾಲಿಸಮ್ಗೆ ಹಾಗೇನೆ ಥೈರಾಯ್ಡ್ ಆರೋಗ್ಯಕ್ಕೆ ಬಹಳನೇ ಒಳ್ಳೇದು. ಬಟ್ ಓವರ್ ಆಲ್ ಕನ್ಸಿಡರ್ ಮಾಡಿದಾಗ ಜೋಳದ ರೊಟ್ಟಿದೆ ಮೇಲುಗೈ. ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಇನ್ನು ನಾನು ಮೊದಲೇ ಹೇಳಿದಾಗೆ ಗ್ಲೂಟನ್ ಅಂಶನೇ ಇದರಲ್ಲಿ ಗೇಮ್ ಚೇಂಜರ್ ಅಂತ ಹೇಳ್ಬಹುದು. ಗ್ಲೂಟನ್ ಅಂಶ ಏನಿದೆ, ಈ ಗ್ಲೂಟನ್ ಅನ್ನುವಂತಹ ಪ್ರೋಟೀನ್ ಏನಿದೆ, ಇದು ಸಿಲಿಯಾಕ್ ಡಿಸೀಸ್ ಹಾಗೇನೆ IBS ಹಾಗೇನೆ ಗ್ಲೂಟನ್ ಸೆನ್ಸಿಟಿವಿಟಿ ಇದ್ರೆ, ಈ ರೀತಿಯ ಕಂಡೀಷನ್ ಇದ್ದಾಗ ಇದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಬೆಸ್ಟ್. ಯಾಕಂದ್ರೆ ಗ್ಲೂಟನ್ ಈ ಕಂಡೀಷನ್ ಅನ್ನ ಇನ್ನು ಜಾಸ್ತಿ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅಂಡ್ ನಿಮ್ಗೆ ಆಟೋ ಇಮ್ಯೂನ್ ಕಂಡೀಷನ್ ಇದೆ ಅಂತಂದ್ರೆ ಅವಾಗ ಕೂಡ ಗ್ಲೂಟನ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಆಟೋ ಇಮ್ಯೂನ್ ಕಂಡೀಷನ್ ಅನ್ನು ಕೂಡ ಇದು ಜಾಸ್ತಿ ಆಗೋ ತರ ಮಾಡುತ್ತೆ ಗ್ಲೂಟನ್. ಗೋಧಿಯಲ್ಲಿ ಗ್ಲೂಟನ್ ಇರುತ್ತೆ. ಸೊ ಗೋಧಿ ತಿಂದ್ರೆ ನಿಮ್ಗೆ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಅಂತಂದ್ರೆ ಗೋಧಿಯನ್ನ ತಿನ್ಬೇಡಿ, ಜೋಳದ ರೊಟ್ಟಿಯನ್ನೇ ತಿನ್ನಿ. ಯಾಕಂದ್ರೆ ಜೋಳದ ರೊಟ್ಟಿಯಲ್ಲಿ ಗ್ಲೂಟನ್ ಇರೋದಿಲ್ಲ. ಇನ್ನು ಡೈಜೆಸ್ಟಿಬಿಲಿಟಿ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಗೋಧಿ ಗ್ಲೂಟನ್ ಇರೋದ್ರಿಂದ ತುಂಬಾ ಸಾಫ್ಟ್. ಇದು ನಿಮ್ಗೆ ಬೇರೆ ಏನು ಗ್ಲೂಟನ್ ಸೆನ್ಸಿಟಿವಿಟಿ ಇಲ್ಲ, ಜೀರ್ಣಕ್ರಿಯೆಗೆ ತೊಂದರೆ ಇಲ್ಲ, ಗ್ಯಾಸ್ ಬ್ಲೋಟಿಂಗ್ ಈ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಜೋಳದ ರೊಟ್ಟಿಗಿಂತ ಗೋಧಿ ಚಪಾತಿ ಏನಿದೆ ಇದು ಬೇಗ ಡೈಜೆಸ್ಟ್ ಆಗುತ್ತೆ. ಇದು ಸಾಫ್ಟ್ ಕೂಡ. ಅಂಡ್ ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಗೋಧಿಯನ್ನ ತುಂಬಾ ಪ್ರೊಸೆಸ್ಡ್ ಮಾಡಿ ಗೋಧಿ ಹಿಟ್ಟನ್ನ ಮಾಡ್ಲಾಗುತ್ತೆ. ಅಂದ್ರೆ ಅದನ್ನ ಹೊರಗಿನ ಕವರ್ ಅನ್ನ ತೆಗೆದು ಪಾಲಿಶ್ ಮಾಡಿ ಅದನ್ನ ಹಿಟ್ಟು ಮಾಡಿದಾಗ ಅದೇನಾಗುತ್ತೆ ಅಂತಂದ್ರೆ ಅದರಲ್ಲಿರುವಂತಹ ಸತ್ವಗಳನ್ನ ಕಳೆದುಕೊಳ್ಳುತ್ತೆ. ಸೊ ಫೈಬರ್ ಕಡಿಮೆ ಆಗುತ್ತೆ. ಅದು ಚೆನ್ನಾಗಿ ಜೀರ್ಣ ಆದ್ರೂ ಕೂಡ ನಿಮ್ಗೆ ಕಾನ್ಸ್ಟಿಪೇಷನ್ ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಯಾಕಂದ್ರೆ ನಿಮ್ಮ ಹೊಟ್ಟೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಫೈಬರ್ ಜಾಸ್ತಿ ಇದ್ದ ಹಾಗೆ ಒಳ್ಳೇದು. ಜೋಳದಲ್ಲಿ ಏನಾಗುತ್ತೆ ಅಂತಂದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಸಂಕೀರ್ಣ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇವು ಏನ್ ಮಾಡುತ್ತೆ ಅಂತಂದ್ರೆ ನಿಧಾನವಾಗಿ ಜೀರ್ಣ ಆಗುತ್ತೆ. ಬಟ್ ನಿಮ್ಮ ಹೊಟ್ಟೆಯನ್ನ ತುಂಬಾ ಟೈಮ್ಗಳ ಕಾಲ ತುಂಬಿರೋ ತರ ನೋಡ್ಕೊಳ್ಳುತ್ತೆ. ಅಂದ್ರೆ ತುಂಬಾ ಹೊತ್ತು ನಿಮ್ಗೆ ಹೊಟ್ಟೆ ತುಂಬಿದ ಅನುಭವ ಹಾಗೆ ಇರುತ್ತೆ. ಇಫ್ ನಿಮ್ಮ ಗುರಿ ವೇಟ್ ಲಾಸ್ ಆಗಿದ್ದಲ್ಲಿ ಇದು ಬಹಳನೇ ಉಪಯೋಗಕ್ಕೆ ಬರುತ್ತೆ. ಸೊ ಗೋಧಿ ಚಪಾತಿ ಏನಿದೆ ಅದು ನಿಮ್ಗೆ ಯಾವುದೇ ಡೈಜೆಷನ್ ಇಶ್ಯೂ ಇಲ್ಲ ಅಂತಂದ್ರೆ ಬೇಗ ಜೀರ್ಣ ಆಗುತ್ತೆ. ಜೋಳದ ರೊಟ್ಟಿ ಏನಿದೆ ಅದು ಸ್ವಲ್ಪ ನಿಧಾನವಾಗಿ ಜೀರ್ಣ ಆಗುತ್ತೆ. ವೇಟ್ ಲಾಸ್ಗೆ ಬಂದ್ರೆ ಇವೆರಡರ ಅಂದ್ರೆ ಸೇಮ್ ಸೈಜಿನ ಗೋಧಿ ಚಪಾತಿ ಹಾಗೇನೆ ಜೋಳದ ರೊಟ್ಟಿ ತಗೊಂಡ್ರೆ ಎರಡರದ್ದು ಸೇಮ್ ಕ್ಯಾಲೋರಿಯಲ್ಲಿ ಎರಡು ಸೇಮೇ ಇರುತ್ತೆ. ಬಟ್ ಜೋಳದ ರೊಟ್ಟಿಯಲ್ಲಿ ಪೋಷಕಾಂಶಗಳು ಜಾಸ್ತಿ, ಜೋಳದ ರೊಟ್ಟಿಯಲ್ಲಿ ಫೈಬರ್ ಜಾಸ್ತಿ. ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಹೊಂದಿರೋದ್ರಿಂದ ತುಂಬಾ ಜಾಸ್ತಿ ಹೊತ್ತು ನಿಮ್ಮ ಹೊಟ್ಟೆ ಫುಲ್ ಆಗಿರೋ ತರ ನೋಡ್ಕೊಳ್ಳುತ್ತೆ. ಬೇಗ ಹಸಿವೆ ಆಗೋದಿಲ್ಲ. ಅವಾಗ ನೀವು ಪದೇ ಪದೇ ತಿನ್ನೋಕ್ ಹುಡುಕೋದು ಅಥವಾ ಜಂಕ್ ಫುಡ್ ತಿನ್ನೋದು ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ವೇಟ್ ಲಾಸ್ ಏನಾದ್ರೂ ನಿಮ್ಮ ತಲೆಯಲ್ಲಿ ಏಮ್ ಇದ್ರೆ, ಗುರಿ ಇದ್ರೆ ಜೋಳದ ರೊಟ್ಟಿ ಬೆಟರ್. ಗೋಧಿಯಲ್ಲಿ ಏನಾಗುತ್ತೆ ಬೇಗ ಜೀರ್ಣ ಆಗುತ್ತೆ. ಒಂದು ಪೋಷಕಾಂಶಗಳು ಕಂಪೇರಿಟಿವ್ಲಿ ಅಷ್ಟೊಂದಿಲ್ಲ. ಅಂಡ್ ಗ್ಲೂಟನ್ ಇದೆ, ನಿಮ್ಗೆ ಡೈಜೆಷನ್ ಇಶ್ಯೂ ಇದ್ರೆ ಅದು ಕೂಡ ಪ್ರಾಬ್ಲಮ್ ಮಾಡಬಹುದು. ಅಂಡ್ ಜೋಳದ ಗ್ಲೈಸೆಮಿಕ್ ಇಂಡೆಕ್ಸ್, ಗ್ಲೈಸೆಮಿಕ್ ಲೋಡ್ ಕೂಡ ಕಡಿಮೆ. ಸೊ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಅದು ಜಾಸ್ತಿಯಾಗಿ ಏರ್ಸಲ್ಲ. ಗೋಧಿ ಚಪಾತಿಗೆ ಕಂಪೇರ್ ಮಾಡಿದ್ರೆ ಗೋಧಿ ಚಪಾತಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಗ್ಲೈಸೆಮಿಕ್ ಇಂಡೆಕ್ಸ್. ಸೊ ಇವೆಲ್ಲವನ್ನ ಕಂಪೇರ್ ಮಾಡಿದ್ರೆ ವೇಟ್ ಲಾಸಿಗೆ ನಿಮ್ಗೆ ಜೋಳದ ರೊಟ್ಟಿನೇ ಬೆಟರ್. ನೀವು ಪ್ರೋಟೀನ್ಗೋಸ್ಕರ ಬೇರೆ ಸೋರ್ಸ್ ಅನ್ನ ಜೋಳದ ರೊಟ್ಟಿ ಜೊತೆ ಕಂಬೈನ್ ಮಾಡಿ ತಿನ್ಬಹುದು. ಇನ್ನು ಡಯಾಬಿಟಿಸ್ ಇರೋರು ಯಾವ್ದನ್ನ ತಿನ್ಬೇಕು ಅಂತ ನೀವು ಕೇಳಿದ್ರೆ ಜೋಳದ ರೊಟ್ಟಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಹೊಂದಿದೆ. ಇದರಲ್ಲಿ ಫೈಬರ್ ಜಾಸ್ತಿ ಇದೆ. ಅಂಡ್ ಇವೆರಡು ಅಂಶ ಡಯಾಬಿಟಿಸ್ ಇರೋರಿಗೆ ತುಂಬಾನೇ ಇಂಪಾರ್ಟೆಂಟ್. ಡಯಾಬಿಟಿಸ್ ಇದ್ದಾಗ ಫೈಬರ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಫೈಬರ್ ಜಾಸ್ತಿ ಇದ್ದಾಗ ಅದು ನಮ್ಮ ಹೊಟ್ಟೆಯಲ್ಲಿರುವಂತಹ ಆಹಾರ ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಗ್ಲೂಕೋಸ್ ಕೂಡ ನಿಧಾನವಾಗಿ ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ಸೊ ಇದರಿಂದ ಸಡನ್ ಆಗಿ ಬ್ಲಡ್ ಅಲ್ಲಿ ಸಕ್ಕರೆ ಅಂಶ ಏರೋದಿಲ್ಲ. ಅಂಡ್ ಜೋಳದ ರೊಟ್ಟಿದು ಗ್ಲೈಸೆಮಿಕ್ ಇಂಡೆಕ್ಸ್ ಆಲ್ರೆಡಿ ಕಡಿಮೆ ಇದೆ. ಗೋಧಿಗೆ ಜೋಳಕ್ಕೆ ಕಂಪೇರ್ ಮಾಡಿದ್ರೆ ಡಯಾಬಿಟಿಸ್ ಇರೋರ್ಗೂ ಕೂಡ ಜೋಳದ ರೊಟ್ಟಿನೇ ಬೆಟರ್. ಅಂಡ್ ಜೋಳದ ರೊಟ್ಟಿಯಲ್ಲಿ ಮ್ಯಾಗ್ನೀಷಿಯಂ ಕೂಡ ಜಾಸ್ತಿ ಇದೆ. ಮ್ಯಾಗ್ನೀಷಿಯಂ ಏನ್ ಮಾಡುತ್ತೆ, ಇನ್ಸುಲಿನ್ ಕರೆಕ್ಟ್ ಆಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಗ್ಲೂಕೋಸ್ ಅನ್ನ ಶಕ್ತಿಯಾಗಿ ಪರಿವರ್ತನೆ ಮಾಡೋದಕ್ಕೂ ಕೂಡ ಮ್ಯಾಗ್ನೀಷಿಯಂ ಹೆಲ್ಪ್ ಮಾಡುತ್ತೆ.
ನಿಮ್ಗೆ ಜೋಳದ ರೊಟ್ಟಿ ಅಷ್ಟು ರೆಗ್ಯುಲರ್ ಆಗಿ ಮಾಡೋಕ್ ಆಗಲ್ಲ ಅಂತಂದ್ರೆ ಗೋಧಿ ಚಪಾತಿಯ ಬದಲು ನೀವು ಮಲ್ಟಿಗ್ರೇನ್ ಹಿಟ್ಟನ್ನ ಮಾಡಿಸ್ಕೊಳ್ಬಹುದು. ಗೋಧಿ ಹಿಟ್ಟಿನ ಚಪಾತಿಗಿಂತ ಮಲ್ಟಿಗ್ರೇನ್ ಹಿಟ್ಟಿನ ಚಪಾತಿ ಇನ್ನೊಂದ್ ಸ್ವಲ್ಪ ಬೆಟರ್. ಇಲ್ಲ ನೀವೇನೆ ಸೋಯಾ, ಕಡ್ಲೆ, ಓಟ್ಸ್ ಇವೆಲ್ಲದರ ಹಿಟ್ಟನ್ನ ಮಿಕ್ಸ್ ಮಾಡಿ ಮಲ್ಟಿಗ್ರೇನ್ ಹಿಟ್ಟನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಚಪಾತಿ ಮಾಡಿ ತಿಂದ್ರೆ ಇನ್ನೂ ಒಳ್ಳೇದು. ಬಟ್ ಒಂದು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವ್ದಾದ್ರೂ ಅತಿ ಆದ್ರೆ ಒಳ್ಳೇದಲ್ಲ. ಇನ್ನು ಫೈನಲ್ ಆಗಿ ಹೇಳೋದಾದ್ರೆ, ಗೋಧಿಯಲ್ಲಿ ಗ್ಲೂಟನ್ ಇರೋದ್ರಿಂದ ಚಪಾತಿ ಸಾಫ್ಟ್ ಆಗಿರುತ್ತೆ, ಬೇಗ ಜೀರ್ಣ ಆಗುತ್ತೆ ಕೂಡ. ಹಾಗೇನೆ ಇದರಲ್ಲಿ ಜೋಳದ ರೊಟ್ಟಿಗೆ ಕಂಪೇರ್ ಮಾಡಿದ್ರೆ ಪ್ರೋಟೀನ್ ಅಂಶ ಕೂಡ ಜಾಸ್ತಿ. ಸೊ ನಿಮ್ಗೆ ಯಾವುದೇ ರೀತಿಯ ಗಟ್ ಸೆನ್ಸಿಟಿವಿಟಿ ಇಲ್ಲ, ಜೀರ್ಣಕ್ರಿಯೆಗೆ ತೊಂದರೆ ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ ನೀವು ಗೋಧಿಯ ಚಪಾತಿಯನ್ನ ತಿನ್ನಿ. ಇನ್ನು ಜೋಳದ ರೊಟ್ಟಿಗೆ ಬಂದ್ರೆ ಇದು ಡಯಾಬಿಟಿಸ್ ಇರೋರಿಗೆ ಒಳ್ಳೇದು. ಹಾಗೇನೆ ವೇಟ್ ಲಾಸ್ ನಿಮ್ಮ ಗುರಿ ಇದ್ರೆ ಇವೆರಡರಲ್ಲಿ ಜೋಳದ ರೊಟ್ಟಿ ಬೆಸ್ಟ್. ರಕ್ತಹೀನತೆ ಇದೆ, HB ಕಡಿಮೆ ಇದೆ ಅಂತಂದ್ರೂ ಜೋಳದ ರೊಟ್ಟಿ ಬೆಸ್ಟ್. ಅಂಡ್ ಇದರಲ್ಲಿ ಗ್ಲೂಟನ್ ಕೂಡ ಇಲ್ಲ. ಸೊ ಗಟ್ ಸೆನ್ಸಿಟಿವಿಟಿ ಇದೆ, ಅಜೀರ್ಣದ ತೊಂದರೆ ಇದೆ ಅಂತ ಅಂದ್ರೆ ಕೂಡ ಇದನ್ನ ತಿನ್ಬಹುದು. ಮುಂದಿನ ಆಯ್ಕೆ ನಿಮಗ್ ಬಿಟ್ಟಿದ್ದು. ನೀವು ಗೋಧಿ ಚಪಾತಿ ಆಯ್ಕೆ ಮಾಡ್ತೀರಾ ಇಲ್ಲ ಜೋಳದ ರೊಟ್ಟಿ ಆಯ್ಕೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ ಹಾಗೇನೆ ತುಂಬಾ ಜನಕ್ಕೆ ಇವೆರಡರ ಮಧ್ಯೆ ವ್ಯತ್ಯಾಸ ಏನು ಅಂತ ಗೊತ್ತಿರೋದಿಲ್ಲ. ಸೊ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೀಗೆಯೇ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಮುಂದಿನ ದಿನಗಳಲ್ಲಿ ವಿಡಿಯೋಸ್ಗಳ ಮೂಲಕ ನಿಮ್ಗೆ ತಲುಪಿಸ್ತೀನಿ. ನನ್ನ ಚಾನೆಲ್ಗೆ ನಿಮ್ಮ ಬೆಂಬಲ, ಪ್ರೋತ್ಸಾಹ ಸದಾ ಹೀಗೆ ಇರಲಿ. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.